ಈ ಈ ಲಿಂಬಿಕಾಯಿ, ಹಾಗಲಕಾಯಿ, ಮೆಣಸಿನ್ಕಾಯಿ, ಹಸಿ ಶುಂಠಿ ಹಾಕಿ ಉಪ್ಪಿನಕಾಯಿ ಭಾಳ ರುಚಿ ಮಾಡ್ತಾಳ್ರಿ ನಮ್ಮ ಅಕ್ಕಂದು. ಇದೊಂದು ಸ್ಪೆಷಲ್, ಭಾಳ ರುಚಿ ಆಗ್ತಾಳೆ. ಆಕಿದ ಕೈಗುಣ ಅನ್ಕೋತೀವಿ, ಆದ್ರೆ ಅದ್ರ ತಕ್ಕಂಗೆ ಈ ಪ್ರಮಾಣದಾಗ ಹಾಕಿದ್ರೆ ಅದ ಟೇಸ್ಟ್ ಬರ್ತದ ಅಂತಂದು ಆಕಿ ಕಣ್ಣ ವಿಡಿಯೋ ಮಾಡಿಸ್ಲಿಕ್ಕತ್ತದ. ಇದನ್ನ ಹೆಂಗೆ ಮಾಡೋದು ಒಂದೊಂದು ಹೇಳ್ಕೊಡ್ತೀವಿ. ಹಾಂ, ಇದು ನೋಡು ಹಾಗಲಕಾಯಿ ಇದಲ್ಲ, ಹಾಗಲಕಾಯಿ ಅಗದಿ ನಮಗೆಲ್ಲ ಭಾಳ ದೇಹಕ್ಕೆ ಉಪಯುಕ್ತವಾದಂಥ ಒಂದು ಕಾಯಿ ಇದು. ಯಾವಾಗಲೇ ಉಪ್ಪಿನಕಾಯಿ ಅಂದ್ಕೊಳ್ಳಿ ಎಲ್ಲದ್ರದ್ದು ಹಾಕಿರ್ತೀವಿ, ಹಾಗಲಕಾಯಿ ಅದು ಹಾಕೋದು ಕಡಿಮೆ. ಇದು ಹಾಗಲಕಾಯಿ ಎಷ್ಟು ಕಹಿ ಇದ್ದರೂ ಉಪ್ಪಿನಕಾಯ್ದೊಳಗೆ ಹಾಗಲಕಾಯ್ದು ಕಹಿ ಹೋಗ್ಬಿಡ್ತದೆ. ಒಂದು 4 ದಿನದಾಗ ಅದ್ರ ಕಹಿ ಹೋಗಿ ಅಷ್ಟು ರುಚಿ ಆಗಿಬಿಡ್ತದೆ. ಮಾಡಿದ್ಮೇಲೆ ನೀವೇ ಅಂತೀರಿ ಎಷ್ಟು ಮಸ್ತ್ ಅದಲ್ಲ ಉಪ್ಪಿನಕಾಯಿ ಅಂಥೇಳಿ. ಹಿಂಗೆ ಮೆಂತ್ಯ ಹುರ್ಕೊಂಡೀನಿ, 2 ಟೀ ಸ್ಪೂನ್ ಅಷ್ಟು ಹುರ್ಕೊಂಡಿನಿ. ಇದನ್ನು ಸಣ್ಣ ಪೌಡ್ರ್ ಮಾಡ್ತೀನಿ ಈಗ. ಹಾಂ, ಸಣ್ಣಗೆ ನೀ ಹೇಳ್ದಂಗೆ ಹೆಚ್ಚಿವ್ ನೋಡು. ಒಂದ್ರಾಗ 12 ಪೀಸ್, 12 ಪೀಸ್ನಷ್ಟು ಅಂದ್ರೆ ರುಚಿ ಆಗ್ತದೆ, ಮತ್ತು ವೇಸ್ಟು ಆಗಂಗಿಲ್ಲ ಅಂದೆ. ಅದ್ರ ಸಂಬಂಧ ಹಿಂಗೆ ಹೆಚ್ಚಿ ಚಲೋ ಮಾಡಿ. ಮತ್ತು ಹಾಗಲಕಾಯಿ ತೋರಿಸಿದ ಹಾಗಲಕಾಯಿ ಅದಲ್ಲ, ಅದನ್ನ ಹಿಂಗೆ ಚಲೋ ಹೆಚ್ಚಿರ. ಹಾಂ, ಚಲೋ ಆಗಿ ಹಸಿಮೆಣ್ಸಿಕಾಯಿ ಹೊಟ್ಟಿ ಸೇಳಿ ಹೆಚ್ಚಿವ್ ನೋಡು. ಈಗ ನೋಡಿ ಹಸಿ ಶುಂಠಿ ಹಾಂ, ಶುಂಠಿ ಹಾಕ್ರದಕ್ಕೆ ರುಚಿ ಬರ್ತಾವಂದ್ರೆ ಅರ್ಶಿನ 3 ಚಮಚ ಹಾಕಿ ಚಲೋ. ಏನು ಮದ ಹಂಗಿಲ್ಲ, ಏನಾಗಿಲ್ಲ, ಮಸ್ತ್ ಆಗ್ತದೆ. ಇವೆಲ್ಲ ಖರೇನ ಆರೋಗ್ಯಕ್ಕೆ ಬೇಕಾಗುವಂಥವಲ್ಲ ಅಕ್ಕ. ಹೌದು, ಮತ್ತು ಅರಶಿನ, ಇಂಗು, ಹಾಗಲಕಾಯಿ ಭಾಳ ಚಲೋ ಅಂತಲ್ಲ ಹೆಲ್ತಿಗೆ. ಮತ್ತು ಹಾಗಲಕಾಯಿ ಹಂಗೆ ತಿನ್ಲಿಕ್ಕೆ ಆಗಂಗಿಲ್ಲ. ಉಪ್ಪಿನಕಾಯಿ ಇದ್ರೆ ಏನಾಗ್ತದೆ, ಬಿಸಿ ಅನ್ನ ಜೋಡಿ ಕೈ ಅನ್ಕೊಂಡು ಮೊದ್ಲು ಹಾಗಲಕಾಯಿ ಅಂದ್ರೆ ನಾವು ಸಣ್ಣದಾಗ ಹೆಂಗೆ ಓಡೆ ಹೋಗ್ತಿದ್ವಿ ಏನರ ಹೇಳಿ. ಹಂಗೆ ಮೆಂತ್ಯ ಪುಡಿ ಹಾಕು 2 ಚಮಚ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡದ್ದು. 2 ಚಮಚ ನೋಡು, 2-2.5 ಹಾಕ್ಬೋದನ. ಹಾಕಿ ಹೆಚ್ಚಿಗೆ ಹಾಕಿರಿ ಏನು ತಪ್ಪಿಲ್ಲ. ಚೂರು ಹುಳಿ ಒಳಗೆ ಅದೇನು ಕೈನೂ ಹತ್ತಂಗಿಲ್ಲ ನಿಮಗೆ, ಮತ್ತು ದೇಹಕ್ಕೂ ಚಲೋ ಮೆಂತ್ಯ. ಇದ್ರೊಳಗೆ ಏನು ಮ್ಯಾಜಿಕ್ ಅಂದ್ರಲ್ಲ ಹಿಂಗೆ ನೋಡುವ. ಹಿಂಗು ಸ್ವಲ್ಪ ಆದಷ್ಟು ಸ್ಪೆಷಲ್ ಹಿಂಗೆ ಹಾಕ್ರಿ, ಕಮ್ಮಗಿರೋದು ಹಾಕಿದ್ರೆ ಅದ್ರ ರುಚಿ ಭಾಳ ಮಸ್ತ್ ಬರ್ತದ. ಉಪ್ಪು ಹಾಕಿ 1 ಬಟ್ಲು ಹಾಕ್ಬಿಡು ಉಪ್ಪು. ಸಕ್ಕರೆ ಎಷ್ಟು ಹಾಕ್ಲಿ? ಒಂದು ಅರ್ಧ ಬಟ್ಲರೇ ಹಾಕ್ಬೇಕು ಇದಕ್ಕೆ. ಅಂದರೆ ರುಚಿಗೆ ಸ್ವಲ್ಪ ಹಾಕು. ಒಂದು 2 ಟೀ ಸ್ಪೂನ್ ಹಾಕ್ತದೆ, ಹಾಕಷ್ಟು. ಒಂದು 5-6 ಲಿಂಬೆಹಣ್ಣಿಂದ ರಸ ತೆಗೆದದ್ದು. ಇದು ದೊಡ್ಡ ಲಿಂಬೆಹಣ್ಣು ಇರೋದ್ರಿಂದ ಚಲೋ ರಸ ಬಂದದ. ಹಾಕಿ ಚಂದಾಗ ಹಾಕಿ ಕೈ ಆಡಿಸಿ 2 ದಿನ ಇದನ್ನ ಬಾಟ್ಲೆ ಹಾಕ್ಬಾರ್ದು ಸಂಗೀತ. ಯಾಕಂದ್ರೆ ಇದ್ರದ್ದು ಒಮ್ಮೊಮ್ಮೆ ಏನಾಗ್ತದ, ಹುಳಿ ಕಡಿಮೆ ಅನಿಸ್ತದ, ಉಪ್ಪು ಕಡಿಮೆ ಅನಿಸ್ತದ, ಒಮ್ಮೊಮ್ಮೆ ಲಿಂಬೆಹಣ್ಣು ಮೇಲೆ ಡಿಪೆಂಡ್ ಇರ್ತದೆ ಅದು. ಅದಕ್ಕೆ 2 ದಿನ ನೋಡಿದ ಮೇಲೆ 3ನೇ ದಿನ ಅದಕ್ಕೆ ಫೈನಲ್ ಅದಕ್ಕೆ ಏನು ಮಾತು ಬೇಕಾದ್ರೆ ಇನ್ನೊಂಚೂರು ಉಪ್ಪು ಗಿಪ್ಪು ಬೇಕಾದ್ರೆ ಹಾಕೋಬೋದು. ಹಿಂಗಿನ ವಾಸನೆ ಕಡಿಮೆ ಇದ್ರೆ ಹಿಂಗೆ ಹಾಕೋಬೋದು. ಹೌದು ಬಿಡು, ಎಲ್ಲರೂ ಒಂದೊಂದು ಬ್ರ್ಯಾಂಡ್ ಉಪಯೋಗಿಸ್ತಾರೆ ಉಪ್ಪನ್ನ. ಒಂದೊಂದ್ರಾಗ ಉಪ್ಪಿನ ಅಂಶ ಕಡಿಮೆ ಇರ್ತದ. ಅಮ್ಮ ಇದು ಉಪ್ಪು ನಾವು ಸಣ್ಣವ್ರಿದ್ದಾಗ ಅಮ್ಮ ಅದು ಉಪ್ಪಿನಕಾಯಿ ಬರಣ ಹಾಕಿದ್ಮೇಲೆ ಇದ್ರ ಬಿಸಿ ಅನ್ನ ತುಪ್ಪ ಹಾಕಿ ಎಲ್ಲರೂ ಕೈ ತುತ್ತು ಹಾಕಿಲ್ಲ, ನೆನಪದಿಲ್ಲ ಸಂಗ? ಹಾಂ, ಅದ ನೆನಪರ್ತ ನೋಡಿ. ಮಾಡ್ರಿ ಎಲ್ಲರೂ. ಎಷ್ಟು ರುಚಿಯಾದ ನೋಡ್ಲಿಕ್ಕೆ ಎಷ್ಟು ಚಂದ ಆಗ್ಯದ ನೋಡ್ರಿ. ರುಚಿಯಾದ. ಎಷ್ಟು ದಿವಸ ಇಡ್ಬೇಕು ಇದನ್ನೇ? ಒಂದು 2 ದಿನಾರೇ ಇಟ್ಕೊಂಡು ದಿನ ಕೈ ಆಡಿಸ್ಬೇಕು. ಕೈ ಆಡಿಸಿ ಸ್ವಲ್ಪ ಒಂದು ಹನಿ ಟೇಸ್ಟ್ ನೋಡ್ತಿರ್ಬೇಕಾ. ಹುಳಿ ಭಾಳ ಅನ್ಸ್ಲಿಕ್ಕೆ ಒಂಚೂರು ಉಪ್ಪು ಹಾಕೋರಿ. ಫ್ರಿಜ್ನಾಗ ಇಡ್ಬೇಕೇನು ಇದನ್ನ? ಫ್ರಿಜ್ನಾಗ ಒಮ್ಮೆ ಫ್ರಿಜ್ದಾಗ ಇಡೋದು, ಒಮ್ಮೆ ಹೊರಗೆ ಇಡೋದು ಮಾಡಬೇಡ್ರಿ. ಒಮ್ಮೆ ಹೊರಗಿಟ್ರೆ ಕಂಟಿನ್ಯೂ ಹೊರಗೆ ಇಡ್ರಿ, ಒಳಗಿಟ್ರೆ ಕಂಟಿನ್ಯೂ ಒಳಗೆ ಇಡಬೇಕು. ಉಪ್ಪಿನಕಾಯಿ ನಮ್ಮ ಕೈಲಿ ಕೆಡ್ತಾವ್ ಅನ್ಕೋತಿರಲ್ಲ, ಅದ್ರದ್ದು ಏನು ತಪ್ತೀರಿ ಅಂದ್ರೆ ನಮ್ಮ ಕೇಳ್ದಂಗೆ ಫ್ರಿಜ್ನಾಗ ಇಟ್ಟು ಮತ್ತೆ ಹೊರಗಿಡೋದು ಹಂಗೆಲ್ಲ ಮಾಡೋದ್ರಿಂದ ತಂಪಿನ ಅಂಶ ಹೋಗಿ ಒಮ್ಮೆ ಹೊರಗೆ ಬಂದ ತಕ್ಷಣ ಅದು ಬುಳಿಸ್ ಬರ್ತದೆ. ಅದ್ರ ಸಂಬಂಧ ಒಂದು ವಿಚಾರ ಇಟ್ಕೋರಿ, ಒಂದು ಹೊರಗರೆ ಇಡಬೇಕು, ಒಂದು ಒಳಗರೆ ಇಡಬೇಕು. ಅದೆಲ್ಲ ಕೇಳಿದ್ ನೋಡುವ, ಕರೆಕ್ಟ್ ಸಂಗೀತ. ನಮ್ಮ ವೀಕ್ಷಕರಿಗೂ ಎಲ್ಲ ಸರಿಯಾಗಿ ನಾವು ಹೇಳ್ಬೇಕಲ್ವಾ, ಏನೇನ್ ತಪ್ಪಾಗ್ತಾವು ಮಾಡ್ತಾವ ಅನ್ನೋದನ್ನ ಹೇಳಿಬಿಟ್ವಿ ಅಂದ್ರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನೋಡ್ತಿರ್ತಾರೆ. ಹೌದು, ಖರೆ. ಅದು ಚಲೋ ಆಗ್ತದ ಅಂದ್ರೆ. ಎಷ್ಟು ಈಗ ನೋಡಿ ಎಷ್ಟು ವಾಸ ಬರ್ಲಿಕತ್ತಲ್ಲ. ಸಣ್ಣದ ಹಾಡು ನೆನಪಂದ್ ನೋಡ, ಉಪ್ಪಿನಕಾಯಿ ಹಾಡು ರುಚಿ ಭಾರಿ ಆತಲ್ಲ, ತಿಂದ ನೋಡ್ರಿ ಬಾಲು ರುಚಿ. ನೋಡೋಣ. ಯಾಕಂದ್ರದು ಒಂದೊಂದು ಸ್ಪೆಷಲ್ ಉಪ್ಪಿನಕಾಯಿ ಬರೀ. ಇನ್ನೊಂದು ಎಪಿಸೋಡ್ನಾಗ ಮಸಾಲ ಸಿಹಿ ಉಪ್ಪಿನಕಾಯಿ ತೋರಿಸ್ತೀವಿ, ಅದಂತರೂ ಭಾರಿ ರುಚಿ ಇರ್ತದೆ. ಎಷ್ಟು ಆಗ್ತಾವ, ಎಷ್ಟು ಚಲೋ ನಮ್ಮ ಅಕ್ಕಂದ್ರಿಗೆ ಬರ್ತಿರ್ತದಲ್ಲ, ಎಲ್ಲ ಥರದ್ದು ಉಪ್ಪಿನಕಾಯಿದು ರೆಸಿಪಿ ತೋರಿಸ್ತೀವಿ. ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಸೋ ಮಚ್.